ಸ್ನೇಹಿತರೆ ನಮಸ್ಕಾರ. ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. ಹೌದು, LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಗ್ರಾಹಕರಿಗೆ ಮತ್ತು ಜನಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮದ ವರ್ಗದ ಜನರಿಗೆ ಗುಡ್ ನ್ಯೂಸ್ ನೀಡಿದೆ. ದಿನ ಬಳಕೆ ವಸ್ತುಗಳ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆ ಆಗುವುದರಿಂದ ಹಿನ್ನೆಲೆ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಇದರಿಂದ ಬಡವರಿಗೆ ಮತ್ತು ಮಧ್ಯಮದ ವರ್ಗದ ಕುಟುಂಬಗಳಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು. ಕೇಂದ್ರ ಸರ್ಕಾರವು ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಿದೆ. ಜೊತೆಗೆ ಇಂಥ ಗ್ರಾಹಕರಿಗೆ ₹500 ಗ್ಯಾಸ್ ಸಿಲಿಂಡರ್ ಸಿಗಲಿದೆ. ಇದರ ಹೊರತಾಗಿ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳುವವರಿಗೆ ಸೇರಿದಂತೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಈ ಕೆಲಸ ಕಡ್ಡಾಯ ಮಾಡಿ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ಹಾಗಾದರೆ ಬನ್ನಿ, LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ, ಇದು ಯಾವ ಕಾರಣದಿಂದ ಇಳಿಕೆ ಆಗಲಿದೆ, ₹500ಗೆ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳುವುದು ಹೇಗೆ, ಸಬ್ಸಿಡಿ ಪಡೆಯಲು ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೀವು ಕೂಡ LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವವರಾದರೆ ವಿಡಿಯೋನು ಲೈಕ್ ಮಾಡಿ ಕೊನೆಯವರೆಗೆ ನೋಡಿ. ದೇಶದ ಪ್ರತಿ ತಿಂಗಳು ಕೂಡ LPG ಸಿಲಿಂಡರ್ ದರಗಳು ಕೂಡ ಏರಿಳಿತ ಕಾಣುತ್ತಿವೆ. ಆದರೂ ಬಡ ಮಹಿಳೆಯರಿಗೆ ಸಬ್ಸಿಡಿ ಮೂಲಕ LPG ಸಿಲಿಂಡರನ್ನು ಮನೆ ಬಾಗಿಲಿಗೆ ವಿತರಣೆ ಮಾಡುವ ವ್ಯವಸ್ಥೆ ಜಾರಿಯಲ್ಲಿದೆ. ಆದರೆ ಸದ್ಯ ದೇಶದಲ್ಲಿ LPG ಸಿಲಿಂಡರ್ಗಳು ಪೂರೈಕೆ ಸಮಸ್ಯೆಯಾಗಿದೆ ಎಂಬ ಪ್ರಶ್ನೆಗೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಪೂರಕವಾಗಿ ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು LPGಯನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲು ಮುಂದಾಗಿದೆ ಎಂದು ವರದಿಗಾರರು. ಭಾರತದ ಸಾರ್ವಜನಿಕರ ವಲಯ ತೈಲ ಕಂಪನಿಗಳು ಈಗ ಅಮೆರಿಕದ ಗಲ್ಫ್ ಕರಾವಳಿಯಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಆಮದು ಮಾಡಿಕೊಳ್ಳುವ 1 ವರ್ಷ ಒಪ್ಪಂದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿರುವ ಅವರು 2026ರ ಒಪ್ಪಂದದಂತೆ ವರ್ಷಕ್ಕೆ ಅಮೆರಿಕದ ಗಲ್ಫ್ ಕರಾವಳಿಯಿಂದ ಭಾರತವು ಕೂಡ ವಾರ್ಷಿಕವಾಗಿ ಸುಮಾರು 2.2 ಮಿಲಿಯನ್ ಟನ್ಗಳಷ್ಟು LPG ಆಮದು ಮಾಡಿಕೊಳ್ಳಲಿದೆ. ಇದು ಭಾರತೀಯ ಮಾರುಕಟ್ಟೆಯಲ್ಲಿ US LPGಯ ಮೊದಲ ರಚನಾತ್ಮಕ ಒಪ್ಪಂದ ಎಂದಿದ್ದಾರೆ. ಇದು ಇತಿಹಾಸದಲ್ಲಿ ಮೊದಲ ವಿಶ್ವದ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ LPG ಮಾರುಕಟ್ಟೆ ಒಂದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಕೂಡ ನಮ್ಮೊಂದಿಗೆ LPG ಪೂರೈಕೆ ಮಾಡಲಿದೆ. ಭಾರತ ಜನರಿಗೆ ಸುರಕ್ಷಿತ ಹಾಗೂ ಕೈಗೆಟುಕುವ ದರಕ್ಕೆ LPG ಸರಬರಾಜುಗಳನ್ನು ಒದಗಿಸುವ ನಮ್ಮ ಪ್ರಯತ್ನದಲ್ಲಿ ನಮ್ಮ LPG ಸೋರ್ಸಿಂಗ್ ಅನ್ನು ವೈವಿಧ್ಯಗೊಳಿಸುತ್ತಿವೆ. ಈ ಒಪ್ಪಂದದಲ್ಲಿ 2.2 ಮಿಲಿಯನ್ ಟನ್ಗಳಷ್ಟು LPG ಆಮದು ಭಾರತದಲ್ಲಿ ವಾರ್ಷಿಕ ಆಮದಿನ 10% ಇರುತ್ತದೆ ಎಂದು ಹೇಳಿದ್ದಾರೆ. ಈ ಮಹತ್ವದ ಬೆಳವಣಿಗೆಯೊಂದಿಗೆ ಭಾರತೀಯ PSU ತೈಲ ಕಂಪನಿಗಳು ಸುಮಾರು LPG ಆಮದು ಮಾಡಿಕೊಳ್ಳಲು 1 ವರ್ಷ ಒಪ್ಪಂದವನ್ನು ಕೂಡ ಯಶಸ್ವಿಯಾಗಿ ಮುಕ್ತಾಯಗೊಳಿಸುವುದು. 2026ರ ಒಪ್ಪಂದದಡಿ 1 ವರ್ಷಕ್ಕೆ ಅಮೆರಿಕ ಗಲ್ಫ್ ಕೋಸ್ಟ್ನಿಂದ LPG ಪಡೆಯಲಾಗುವುದು. ಗಲ್ಫ್ ಕೋಸ್ಟ್ನಿಂದ LPG ಪಡೆಯಲಾಗುವುದು. ಈ ಖರೀದಿಯಲ್ಲಿ LPG ಪಡೆಯಲಾಗುವುದು. ಈ ಖರೀದಿಯು LPG ಖರೀದಿಗಳಿಗೆ ಮಾನದಂಡವಾಗಿ ಮೌಂಟ್ ಬಿಲಿಯೋವನ್ನು ಬಳಸುವುದನ್ನು ಆಧರಿಸಿದೆ. ನಮ್ಮ ಇಂಡಿಯನ್ ಆಯಿಲ್, BPCL, AGCL ಅನ್ನೋ ಅಧಿಕಾರಿಗಳ ತಂಡವು ಕೂಡ ಅಮೆರಿಕಾಗೆ ಭೇಟಿ ನೀಡಿ ಕಳೆದ ಕೆಲವು ತಿಂಗಳುಗಳಿಂದ ಪ್ರಮುಖ ಉತ್ಪಾದಕರೊಂದಿಗೆ ಚರ್ಚೆಗಳನ್ನು ತೊಡಗಿಸಿಕೊಂಡಿತ್ತು. ಉಜ್ವಲ ಗ್ರಾಹಕರಿಗೆ ಕೇವಲ ₹500ಗೆ LPG ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ PSU ತೈಲ ಕಂಪನಿಗಳು ನಮ್ಮ ಎಲ್ಲ ತಾಯಂದಿರು ಮತ್ತು ಸಹೋದರಿಯರಿಗೆ ಕಡಿಮೆ ಜಾಗತಿಕ ಬೆಲೆಯಲ್ಲಿ LPGಯನ್ನು ಒದಗಿಸುತ್ತದೆ. ಕಳೆದ ವರ್ಷ ಜಾಗತಿಕ ಬೆಲೆಗಳಲ್ಲಿ %60ಕ್ಕಿಂತ ಹೆಚ್ಚಿಗೆ ಏರಿದ್ದರೂ ಮೋದಿಯವರು ನಮ್ಮ ಉಜ್ವಲ ಗ್ರಾಹಕರಿಗೆ ಕೇವಲ ₹500ರಿಂದ ₹550ವರೆಗೆ LPG ಸಿಲಿಂಡರ್ ಪಡೆಯುವುದನ್ನು ಮುಂದುವರಿಸಿದರು. ಆದರೆ ಈಗ ಸಿಲಿಂಡರ್ ಕೂಡ ನಿಜವಾಗಲೂ ಬೆಲೆ ₹1,100ಗಿಂತ ಏರಿಕೆ ಕಂಡಿತು. ಅಂತಾರಾಷ್ಟ್ರೀಯ LPG ಬೆಲೆಗಳಲ್ಲಿ ಏರಿಕೆ ಹೊರೆಯನ್ನು ತಮ್ಮ ತಾಯಂದಿರು ಮತ್ತು ಸಹೋದರಿಯರು ಅನುಭವಿಸುವುದಂತೆ ನೋಡಿಕೊಳ್ಳಲು ಕಳೆದ ವರ್ಷ ಭಾರತ ಸರ್ಕಾರವು ಕೂಡ 40,000 ಕೋಟಿಗಳಿಗೂ ಹೆಚ್ಚು ವೆಚ್ಚವನ್ನು
ಭರಿಸಿದೆ ಎಂದಿದ್ದಾರೆ. ಭಾರತ-ಯುಎಸ್ ವ್ಯಾಪಾರ ಮಾತುಕತೆ ಮುಂದುವರಿದಂತೆ ಎರಡೂ ದೇಶಗಳ ನಡುವೆ ಸಂಬಂಧವು ಕೂಡ ಇಂದಿನ ಸಹಕಾರದಲ್ಲಿ ಹೊಸ ಹಂತವನ್ನು ಕೂಡ ಪ್ರದೇಶಗೊಳ್ಳುತ್ತಿದೆ. 2026 ವೇಳೆಗೆ ಅಮೆರಿಕಾಗೆ 2.2 ಮಿಲಿಯನ್ ಟನ್ ಎಲ್ಪಿಜಿ ಖರೀದಿಸಲು ಭಾರತ ತನ್ನ ಮೊದಲ ದೀರ್ಘಾವಧಿ ರಚನಾತ್ಮಕ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಕೇವಲ ವ್ಯಾಪಾರ ಒಪ್ಪಂದವಲ್ಲ, ಆದರೆ ಎರಡು ದೇಶಗಳ ನಡುವಿನ ಕಾರ್ಯತಂತ್ರ ಸಂಬಂಧವನ್ನು ಗಾಯಗೊಳಿಸುವುದಕ್ಕೆ ಒಂದು ಪ್ರಮುಖ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ. ಈ ಒಪ್ಪಂದವು ಕೂಡ ಭಾರತಕ್ಕೆ ಎಲ್ಪಿಜಿ ಸುಗಮ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಈ ಒಪ್ಪಂದದಲ್ಲಿ ಕುರಿತು ಮಾತುಕತೆಗಳು ಕೆಲವು ಸಮಯದಿಂದ ನಡೆಯುತ್ತಿವೆ. ಅಮೆರಿಕದೊಂದಿಗೆ ಪ್ರಮುಖ ಇಂಧನ ಒಪ್ಪಂದ ಕುರಿತು ಕೆಲಸ ಮಾಡುತ್ತಿದೆ ಎಂದು ಭಾರತ ಹಲವಾರು ಸಂದರ್ಭಗಳಲ್ಲಿ ಹೇಳಿದೆ. ಭಾರತೀಯ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಮೊದಲ ಬಾರಿಗೆ ಅಮೆರಿಕದಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳಲು 1 ವರ್ಷ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದರು. ತೈಲ ಕಂಪನಿಗಳು ಈಗಾಗಲೇ ದೇಶದ ಹಲವು ಕಡೆಗಳಿಗೆ ಜನರಿಗೆ ಎಲ್ಪಿಜಿ ಅಡುಗೆ ಅನಿಲಗಳನ್ನು ವಿತರಿಸುತ್ತಾ ಬಂದಿವೆ. ಇನ್ನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಮೂಲಕ ದೇಶಾದ್ಯಂತ ಬಡ ಜನರಿಗೆ ಸಬ್ಸಿಡಿ ದರದಲ್ಲಿ ಎಲ್ಪಿಜಿ ಗ್ಯಾಸ್ ಕೊಡಲಾಗುತ್ತದೆ. ಅಂದರೆ ಎಲ್ಪಿಜಿ ಗ್ಯಾಸ್ ಪಡೆಯಲು ಕೆವೈಸಿ ಅಪ್ಡೇಟ್ ಅನ್ನು ಕಡ್ಡಾಯಗೊಳಿಸಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಬರುವ ಗ್ರಾಹಕರು ಮಾರ್ಚ್ 31, 2026 ತಮ್ಮ ಕೆವೈಸಿ ಅಪ್ಡೇಟ್ ಮಾಡಬೇಕು ಎಂದು ಸೂಚನೆ ನೀಡಿದೆ. ಅಲ್ಲದೆ ಯಾರೇ ಆಗಲಿ ಈಗಾಗಲೇ ಸಬ್ಸಿಡಿ ಪಡೆಯುತ್ತಿದ್ದರೆ ಮುಂದೆಯೂ ಕೂಡ ಸಬ್ಸಿಡಿ ಸೌಲಭ್ಯ ಮುಂದುವರಿಸಲು ಪ್ರತಿ ವರ್ಷ ಈ ಪ್ರಕ್ರಿಯೆಯು ಅಗತ್ಯವೆಂದು ಸರ್ಕಾರ ಸೂಚನೆಯಲ್ಲಿ ತಿಳಿಸಿದೆ. ಈ ಕೆಲಸ ಮಾಡಿದರೆ ಸಿಗಲ್ಲ. ಸಬ್ಸಿಡಿ ಪ್ರಕಾರ ಈ ಕೆವೈಸಿ ಪೂರ್ಣಗೊಳಿಸಲಾರದೆ ಇನ್ಮೇಲೆ ಸಬ್ಸಿಡಿ ಲಭ್ಯವಾಗುವುದಿಲ್ಲ. ಮನೆ ಅಡುಗೆಗಳಿಗೆ ನೀಡುವ 14.2 ಕೆಜಿಯ 2 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳಿಗೆ ಈಗಾಗಲೇ ಈ ಕೆವೈಸಿ ಕಡ್ಡಾಯಗೊಳಿಸಲಾಗಿದೆ. ಒಂದು ವೇಳೆ ಕೆವೈಸಿ ಪೂರ್ಣಗೊಳಿಸದಿದ್ದರೆ 8ನೇ ಮತ್ತು 9ನೇ ಸಿಲಿಂಡರ್ಗಳಲ್ಲಿ ಸಬ್ಸಿಡಿಯನ್ನು ತಡೆಹಿಡಿಯಲಾಗುವುದು ಎಂದು ವರದಿಯಾಗಿದೆ. ಆದ್ದರಿಂದ 2026 ಮಾರ್ಚ್ 31ರೊಳಗೆ ಕೆವೈಸಿ ಪೂರ್ಣಗೊಳಿಸಿದರೆ ಸಬ್ಸಿಡಿ ಮರಳಿ ಪಡೆಯಬಹುದು. ಅಂತಿಮ ದಿನಾಂಕದೊಂದಿಗೆ ಅಪ್ಡೇಟ್ ಮಾಡಿದರೆ ಸಬ್ಸಿಡಿ ರದ್ದುಗೊಳಿಸಲಾಗುತ್ತದೆ ಎಂದು ಸೂಚನೆ ನೀಡಲಾಗಿದೆ. ಇನ್ನು ಕೇವಲ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದವರು ಸಹ ಮಾರ್ಚ್ 31ರೊಳಗೆ ಕೆವೈಸಿ ನವೀಕರಿಸುವುದು ಕಡ್ಡಾಯವಾಗಿದೆ. ಈ ಕೆವೈಸಿ ಅಪ್ಡೇಟ್ ಮಾಡಿದರೆ ಆರ್ಥಿಕ ವರ್ಷದ 8 ಮತ್ತು 9ನೇ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಗೆ ಅರ್ಹರಾಗಿರುವುದಿಲ್ಲ ಎನ್ನಲಾಗಿದೆ. ಅದೇ ತಪ್ಪು ಮುಂದುವರಿದರೆ ನಂತರ ಸಬ್ಸಿಡಿ ಸಂಪೂರ್ಣವಾಗಿ ರದ್ದುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ದೇಶೀಯ ಸಿಲಿಂಡರ್ಗಳಿಗೆ ಒಟ್ಟು 9 ರಿಫಿಲ್ಗಳಿಗೆ ತಲಾ ₹300 ಸಬ್ಸಿಡಿ ಲಭ್ಯವಿದೆ. ಈ ಅಪ್ಡೇಟ್ ಮುಖ್ಯ ಉದ್ದೇಶ ಅರ್ಹ ಫಲಾನುಭವಿಗಳಿಗೆ ಹಣ ತಲುಪುತ್ತಿದೆಯಾ ಎಂಬುದನ್ನು ಖಚಿತಪಡಿಸುವುದಾಗಿದೆ. ಎಲ್ಪಿಜಿ ಈ ಕೆವೈಸಿ ನವೀಕರಿಸುವುದು ಹೇಗೆ? ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಭಾರತ್ ಪೆಟ್ರೋಲಿಯಂ ಗ್ರಾಹಕರಿಗೆ ತಮ್ಮ ಕಂಪನಿಯ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಈ ಕೆವೈಸಿ ಅಪ್ಡೇಟ್ ಸುಲಭವಾಗಿ ಮಾಡಬಹುದು. ಇನ್ನು ಈ ಕೆವೈಸಿ ಅಪ್ಡೇಟ್ ಮಾಡಲು ಹೆಚ್ಚುವರಿಯಾಗಿ ಯಾವುದೇ ಶುಲ್ಕ ವಿಧಿಸಲಾಗುವುದಿಲ್ಲ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ದೇಶದ ಎಲ್ಲ ಮಹಿಳೆಯರಿಗೆ ಎಲ್ಪಿಜಿ ಸಿಲಿಂಡರ್ ಸಂಪರ್ಕ ನೀಡುವ ಮೂಲಕ ಕ್ರಾಂತಿ ಮಾಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉಜ್ವಲ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಸಿಲಿಂಡರ್ಗಳನ್ನು ನೀಡಲಾಗುತ್ತಿದೆ. ಕರ್ನಾಟಕವೂ ಕೂಡ ಸೇರಿದಂತೆ ದೇಶಾದ್ಯಂತ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಉಚಿತವಾಗಿ ಅಡುಗೆ ಅನಿಲವನ್ನು ಕೂಡ ಪೂರೈಕೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ಯಾವ ಮಹಿಳೆಯರಿಗೆ ಉಚಿತವಾಗಿ ಸಿಗಲಿದೆ? ಈ ಸೇವೆ ಪಡೆದುಕೊಳ್ಳುವುದು ಹೇಗೆ? ಈ ಹಿಂದೆ ಅಡುಗೆಗಾಗಿ ಮನೆಗಳಲ್ಲಿ ಒಲೆ ಬಳಕೆ ಮಾಡಲಾಗುತ್ತಿತ್ತು. ಈ ಸಾಂಪ್ರದಾಯಿಕ ಅಡುಗೆ ವಿಧಾನದಿಂದ ಮಹಿಳೆಯರಿಗೆ ಆರೋಗ್ಯದ ಮೇಲೆ ಪರಿಣಾಮವೂ ಕೂಡ ಬೀರುತ್ತಿತ್ತು. ಇದನ್ನು ಮನಗೊಂಡು ಕೇಂದ್ರ ಸರ್ಕಾರ ಪ್ರತಿ ಕುಟುಂಬಗಳಿಗೆ ಎಲ್ಪಿಜಿ ಸಿಲಿಂಡರ್ ಸೇವೆ ಒದಗಿಸುವ ಗುರಿಯನ್ನು ಹಾಕಿಕೊಂಡಿದೆ. ಅಲ್ಲದೆ ಸಬ್ಸಿಡಿ ಮೂಲಕ ಎಲ್ಪಿಜಿ ಸಿಲಿಂಡರ್ನ್ನು ಮನೆ ಬಾಗಿಲಿಗೆ ಪೂರೈಕೆ ಮಾಡಲಾಗುತ್ತದೆ. ಇದಕ್ಕಾಗಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ 2016ರಲ್ಲಿ ಶುರು ಮಾಡಲಾಯಿತು. ಗ್ರಾಮೀಣ ಮತ್ತು
ವಂಚಿತ ಕುಟುಂಬಗಳಿಗೆ LPG ಸಿಲಿಂಡರ್ ಲಭ್ಯವಾಗುವಂತೆ ಮಾಡುವುದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಮೋದಿ ಸರ್ಕಾರದ ಈ ಮಹತ್ವದ ಯೋಜನೆಗಳಲ್ಲಿ ಇದುವರೆಗೆ ದೇಶಾದ್ಯಂತ 1 ಕೋಟಿ ಹೆಚ್ಚಿನ ಮಹಿಳೆಯರಿಗೆ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಈ ಯೋಜನೆಯ ಫಲಾನುಭವಿಗಳಿಗೆ 14.2 kg ದೇಸಿ ಅಡುಗೆ ಅನಿಲ ಸಿಲಿಂಡರ್ 300 ರೂಪಾಯಿಗಳಿಗೆ ನೀಡಲಾಗುತ್ತಿದೆ. LPG ಸಿಲಿಂಡರ್ ಬಳಕೆದಾರರು ಶಾಕಿಂಗ್ ನ್ಯೂಸ್ ಇಲ್ಲಿದೆ. ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗೆ ಹೊರೆ ತಗ್ಗಿಸಲು LPGಗೆ ಸಬ್ಸಿಡಿ ಘೋಷಣೆಯನ್ನು ಮಾಡಿದೆ. ಇದು ಗ್ರಾಹಕರ ಖಾತೆಗೆ ನೇರವಾಗಿ ಜಮೆ ಕೂಡ ಆಗುತ್ತದೆ. ಆದರೆ ಇನ್ನು ಮುಂದೆ ನಿಮಗೆ ಸಬ್ಸಿಡಿ ಹಣ ಸಿಗಬೇಕಾದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಸಬ್ಸಿಡಿ ರದ್ದಾಗುವ ಸಾಧ್ಯತೆ ಇದೆ. ತೈಲ ಮಾರುಕಟ್ಟೆ ಕಂಪನಿಗಳಾದ IOCL, HECL ಮತ್ತು BPCL LPG ಗ್ರಾಹಕರಿಗೆ ಮಹತ್ವದ ಮಾಹಿತಿ ನೀಡಿದೆ. ಈ ಹಣಕಾಸು ವರ್ಷದಿಂದ ಪ್ರಾರಂಭಿತ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರು ಸೇರಿದಂತೆ ಸಬ್ಸಿಡಿ ಪಡೆಯುವ ಗೃಹ ಬಳಕೆ LPG ಗ್ರಾಹಕರಿಗೆ ಈ KYC ಕಡ್ಡಾಯಗೊಳಿಸುವುದಾಗಿದೆ ಹೇಳಿದೆ. ಸಬ್ಸಿಡಿ ಪಡೆಯುವುದನ್ನು ಮುಂದುವರಿಸಲು ಗ್ರಾಹಕರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣಕ್ಕೆ ಒಳಗಾಗಬೇಕು. ಈ ಬಗ್ಗೆ ಗೃಹ ಬಳಕೆದಾರರು LPG ಗ್ರಾಹಕರಿಗೆ ತಿಳಿಸುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಕೂಡ ಈಗಾಗಲೇ OMCಗಳಿಗೆ ನಿರ್ದೇಶನವನ್ನು ಸಹ ನೀಡಿದೆ. ಹೀಗಾಗಿ ಇನ್ನು ಮುಂದೆ ಮರುಪೂರ್ಣ ಖರೀದಿಗಳ ಮೇಲೆ ಸಬ್ಸಿಡಿ ಪಡೆಯುವ ದೇಸಿ LPG ಗ್ರಾಹಕರು ಬಯೋಮೆಟ್ರಿಕ್ ಆಧಾರ ದೃಢೀಕರಣಕ್ಕೆ ಒಳಗಾಗದೇ ಇದ್ದರೆ ಯಾವುದೇ ಸಬ್ಸಿಡಿ ಸಿಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ.